ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ರೆಸ್ಟೋರೆಂಟ್ಗಳಲ್ಲಿ ಹೋಗಿ ತಿನ್ನೋಣ ಅಂದರೆ ದುಡ್ಡು ಜಾಸ್ತಿ ಕೊಡಬೇಕು. ಆದರೆ ಟೇಸ್ಟ್ ಅಷ್ಟೊಂದು ಇರೋದಿಲ್ಲ, ಹೆಲ್ದಿನೂ ಆಗಿರೋದಿಲ್ಲ. ಅದೇ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಟೇಸ್ಟಿನೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನಾವು ಮನೆಯಲ್ಲಿ ತಂದೂರಿ ಚಿಕನ್ ಮಾಡೋಣ. ಹಾಗಿದ್ರೆ ಇದಕ್ಕೆ ಮಸಾಲೆಗೆ 1-2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1-2 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಹುಡಿ, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆಯೇ ನಾವು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಬೇಕು. ಹಾಕ್ಬಿಟ್ಟು ಅದಾದಮೇಲೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಿಂಡ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊತಾ ಇದ್ದೀರಿ, ಜಾಸ್ತಿ ಮಾಡ್ತಾಯಿದ್ದೀರಿ ಅಂದರೆ ನಾವು ಈ ಹುಡಿಗಳನ್ನು ಕೂಡ ಜಾಸ್ತಿನೇ ಹಾಕ್ಕೊಬೇಕಾಗತ್ತೆ. ಒಂದು ಸ್ವಲ್ಪ ಎಣ್ಣೆ, 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವು ಚಿಕನ್ನ ದೊಡ್ಡ ದೊಡ್ಡ ಪೀಸಾಗಿ ತಗೊಂಡು ಬರಬೇಕು. ಅದಕ್ಕೆ ಕಟ್ಸ್ಗಳನ್ನು ಹಾಕ್ಕೊಂಡು ಈ ಮಸಾಲನ ಅದಕ್ಕೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಅರ್ಧ ಗಂಟೆನಾದರೂ ಎತ್ತಿಟ್ಕೊಬೇಕು. ಮಿನಿಮಮ್ ಅಂದರೆ ಅರ್ಧ ಗಂಟೆ ಎತ್ತಿಟ್ಕೊಬೇಕು. ಯಾಕಂದರೆ ಚಿಕನ್ ದೊಡ್ಡ ದೊಡ್ಡ ಪೀಸ್ ಆಗಿರೋದ್ರಿಂದ ಅದಕ್ಕೆ ಮಸಾಲೆ ಎಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಾದಮೇಲೆ ನಾವು ಅರ್ಧ ಗಂಟೆ ಮೇಲೆ ಎಷ್ಟು ಬೇಕಾದರೂ ನೀವು ಇಟ್ಕೊಬೋದು, ಯಾವಾಗ ಬೇಕಾದರೂ ಮಾಡ್ಕೊಬೋದು. ಮೇಲ್ಗಡೆ ಸ್ವಲ್ಪ ಕಸೂರಿ ಮೇಥಿನೂ ಅಥವಾ ಕರಿಬೇವು ಸೊಪ್ಪನ್ನು ಹಾಕಿದ್ರೆ ಪರಿಮಳ ಜಾಸ್ತಿ ಬರುತ್ತೆ ಅಂತ. ಅದಾದಮೇಲೆ ನಾವು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಬದಲಾಗಿ ನಾವು ಬೆಣ್ಣೆನೇ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಎಣ್ಣೆನೂ ಹಾಕ್ಕೊಬೋದು. ಹಾಕ್ಕೊಂಡು ಚೆನ್ನಾಗಿ ಎರಡೂ ಬದಿ ಚೆನ್ನಾಗಿಯೇ ಫ್ರೈ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.